ಸರ್ ಏನು ಅನ್ನಿಸ್ತಾ ಇದೆ ನಿಮಗೆ? ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಿದೆ ಸರ್. ನಮ್ಮ ಡ್ರೀಮ್ ಡೀಲ್ ಕಂಪ್ನಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಹೇಳಿ ಸರ್. ತಿಂಗಳು 1,000 ರೂಪಾಯಿ ಮಾಡ್ತಾಯಿದ್ರು. ಆ 1,000 ರೂಪಾಯಿ ಆಗ ಏನೋ ಒಂದು ಐಟಮ್ ಬರ್ತದೆ ಮನೆ ಕಂಪ್ನಿ ಹಾಕಿದ್ರು. ಏನೋ ನಮ್ಮ ದೇವರ ಆಶೀರ್ವಾದದಿಂದ ಬುಲೆಟ್ ಬಂದಿದೆ. ಇದ್ರಾಗ ಏನು ಮೋಸ ಇಲ್ಲ. ಕಂಪ್ನಿ ಬಗ್ಗೆ ಫೇಕ್ ನ್ಯೂಸ್ಗಳು ಹಾಕಿದ್ರು. ನಾನು ಆ ಕಾಲು ನನಗೇನೋ 13,000 ತಿರ್ಗಾ ನಮ್ಗೆ ರಿಟರ್ನ್ ಬರುತ್ತೆ. ಗಾಡಿನೂ ಬಂದಿದೆ ಪ್ಲಸ್. ಇವಾಗ ತಿರ್ಗಾ ನಮ್ಮ ಲ್ಯಾಟ್ರಿ ಕಂಟಿನ್ಯೂಸ್ ಆಗಿ ಇದೆ. ಲ್ಯಾಟ್ರಿ ಇಲ್ಲ ಸರ್, ಡಿಪೋ ಕಂಟಿನ್ಯೂಸ್ಲಿ ಐತೆ. ತಿರ್ಗಾ ಈಗ ಲಾಸ್ಟ್ ಆಗ ನಮ್ಗೆ ಒಂದು ಕ್ರೆಡಿಟ್ ಕೊಡ್ತೀರಿ. ಖಂಡಿತವಾಗಿ ಗಾಡಿ ಬಂದಿದೆ, ಸಂತೋಷ ಆಯ್ತು ಸರ್. ಈ ಕಂಪ್ನಿ ಬಗ್ಗೆ ಏನು ಮೋಸ ಇಲ್ಲ. ಸುಮ್ಮನೆ ಅವರು ಜನಗಳು ಮಾತು ಕೇಳಿ ಏನೋ ಹೊಟ್ಟೆ ಚಿಕ್ಕ ಹೇಳ್ತಾರೆ ಅವರು. ಅಂದರೆ ಅದೆಲ್ಲ ಏನಿಲ್ಲ. ಒಂದು ಹೋದ ತಿಂಗಳಾಗ ಲ್ಯಾಟ್ರಿ ಬಂತು, ಈ ತಿಂಗಳಾಗ ನೀವು ತಗೊಂಡ್ಬಂದು ಇಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್, ಧನ್ಯವಾದ. ಮತ್ತೆ ನೀವು ಬಂದಿದ್ರಲ್ಲ ಕಂಪ್ನಿ ತಕ್ಕೆ ಬಂದಿದ್ರೆ, ಏರ್ ಹೌಸ್ ನೋಡಿದ್ರೆ, ನಮ್ಮ ಆಫೀಸು ನೋಡಿದ್ರೆ, ಎಲ್ಲ ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಪಬ್ಲಿಕ್ ನಾವು ಏನು ಕೊಡ್ತೀರಿ, ಪ್ರಾಡಕ್ಟ್ಸ್ ಏನು ಕೊಡ್ತೀರಿ, ಎಲ್ಲ ಸ್ಟಾಕ್ ಇದೆಯಾ? ಸ್ಟಾಕ್ ಐತೆ. ಸೋಫಾ ಸೆಟ್ಗಳಿತ್ತು, AC ಇತ್ತು, ಫ್ಯಾನುಗಳಿತ್ತು. ನಮಗೆ ಭೇಟಿ ಆಗಿದ್ಮೇಲೆ ನಮ್ಮೂರಾಗೆ ಏನು ಒಂದು ಗಿಫ್ಟ್ ಬಂದೈತೆ. ತುಂಬ ಥ್ಯಾಂಕ್ಸು. ಇನ್ನೂ ಫಾಲೋಅಪ್ ಮಾಡೋಣ, ಇನ್ನೂ ಡೆವಲಪ್ ಮಾಡೋಣ. ಖಂಡಿತ ಸರ್. ಓಕೆ, ಥ್ಯಾಂಕ್ ಯು. ಸುಹೇಲ್ ಖಾನ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಹೇಳ್ತೀರಿ. ದೇವ್ರು ಚೆನ್ನಾಗಿ ಬೆಳೆಸಿ ಅವ್ರಿಗೆ. ಹೌದು ಸರ್.